ನಮಸ್ಕಾರ. ಹೊಸ ವರ್ಷದ ಶುಭಾಶಯಗಳು. 2025 ಈ ವರ್ಷ ಭವಿಷ್ಯ ಪ್ರಮುಖವಾಗಿ ಯಾವ ಥರ ಇದೆ ಅಂದರೆ, ಮೇಜರ್ ಪ್ಲಾನೆಟ್ ಗೋಚಾರದಲ್ಲಿ ಬರಬೇಕಾಗಿದ್ದು ಈ ಶನಿ ಮಹಾತ್ಮ ಗೋಚಾರ ಸಂಚಾರ ಇರುತ್ತಲ್ವಾ, ಇದು ಮಾರ್ಚ್ 29ನೇ ತಾರೀಕಿಂದ ಇದು ಶುರುವಾಗುತ್ತವೆ. ಕುಂಭರಾಶಿಯಲ್ಲಿದ್ದರೆ ಶನಿ ಮಹಾತ್ಮ ಕಾಲಪುರುಷದಲ್ಲಿ 11ನೇ ಮನೆಯಲ್ಲಿದ್ದು ಲಾಭಸ್ಥಾನದ ಶನಿ ಮಹಾತ್ಮ ಈಗ 12ನೇ ಮನೆಗೆ ವರಿಗೆ ಸ್ಥಾನಕ್ಕೆ ಹೋಗ್ತಾರೆ. ಇದು ಒಂದು ಮುಖ್ಯವಾಗಿ ನೋಟ್ ಮಾಡೋ ವಿಷಯ. ಅದೇ ತರ 12ನೇ ಮನೆಯಲ್ಲಿದ್ದು ತುಂಬಾ ತೊಂದರೆ ಕೊಟ್ಟಿದೆ ರಾಹು ಪ್ಲಾನೆಟ್ ಈಗ 11ನೇ ಪ್ಲೇಸ್ ಬಂದ್ಬಿಟ್ಟು ಲಾಭ ಸ್ಥಾನಕ್ಕೆ ಬರ್ತಾರೆ. ಸೊ ಇವರಿಬ್ರು ಇಂಟರ್ಚೇಂಜ್ ಮಾಡ್ಕೊಳ್ತಾರೆ ಇವಾಗ. ನೆಕ್ಸ್ಟ್ 2ನೇ ಮನೆಯಲ್ಲಿದ್ದ ಋಷಭ ರಾಶಿಯಲ್ಲಿದ್ದ ಗುರು ಈಗ 3ನೇ ಮನೆಗೆ ಮಿಥುನ ರಾಶಿಗೆ ಹೋಗ್ತಾ ಇದ್ದಾರೆ. ಸೊ ಒಳ್ಳೆ ಎಕನಾಮಿ ಕೊಡುವ ಪ್ಲಾನೆಟ್ ಆದ್ರೆ ಗುರು, ಹಣಕಾಸು ಎಲ್ಲಾ ವಿಷಯದಲ್ಲಿ ಸಪೋರ್ಟ್ ಮಾಡೋ ಪ್ಲಾನೆಟ್ ಗುರು 3ನೇ ಮನೆಗೆ ಹೋಗೋದು ಸ್ವಲ್ಪ ಅದು 50% ನೆಗೆಟಿವ್ ಅನ್ಕೋಬಹುದು. ಆಮೇಲೆ 6th ಹೌಸ್ ಅಲ್ಲಿ ಇದ್ದರೆ ಕೇತು ಪ್ಲಾನೆಟ್ ನಾರ್ಮಲಿ 3, 6 ಅಂತ ಪ್ಲೇಸ್ ನಲ್ಲಿ 10, 11 ಪ್ಲೇಸ್ ನಲ್ಲಿ ಒಳ್ಳೆ ಫಲ ಕೊಡೋ ಪ್ಲಾನೆಟ್ ಕೇತು ಹೀಗೆ 5ನೇ ಮನೆಗೆ ಬರ್ತಾರೆ. ಸೊ 5ನೇ ಮನೆಗೆ ಇದೆ ಟೋಟಲ್ ಆಗಿ ಈ ವರ್ಷದಲ್ಲಿರುವಾಗ ಸಂಚಾರ. ಈ ಸಂಚಾರ ಪ್ರಕಾರ ಸ್ವಲ್ಪ ಜನಕ್ಕೆ ಮಿಕ್ಸ್ ರಿಸಲ್ಟ್ ಇರ್ತವೆ, ಸ್ವಲ್ಪ ಜನಕ್ಕೆ ತುಂಬಾ ಚೆನ್ನಾಗಿ ಒಳ್ಳೆ ವಿಷಯಗಳು ಬರ್ತದೆ. ಕಾಲಪುರುಷ ತತ್ವದಲ್ಲಿ ಫಸ್ಟ್ ಬರೋ ರಾಶಿ ಏನಂದ್ರೆ ಈ ಮೇಷರಾಶಿ. ಮೇಷರಾಶಿಗೆ ಕರೆಂಟ್ ಪೊಸಿಷನ್ ತುಂಬಾ ಚೆನ್ನಾಗಿ ಇಷ್ಟು ವರ್ಷ ಚೆನ್ನಾಗಿ ಬಂದಿರೋದು ಪೊಸಿಷನ್ ಇಲ್ಲ, ಹೀಗೆ ಸ್ವಲ್ಪ ನೆಗೆಟಿವ್ ಆಗಿ 1 or 2 ವಿಷಯ ಹೋಗುತ್ತಾ ಚಾನ್ಸಸ್ ಇದೆಯಾ. ಅದರ್ವೈಸ್ ಮೇಷರಾಶಿನವ್ರಿಗೆ ತುಂಬಾ ಒಳ್ಳೆ ಟೈಮ್ ಆಗಿದ್ದಿತ್ತು ಇಷ್ಟು 2024. ಈ ವಿಷಯ ಟಿಲ್ ಮಾರ್ಚ್ 2023 ವರೆಗೂ ಸ್ವಲ್ಪ ಮೇಷರಾಶಿನವ್ರಿಗೆ ಏನೋ ತೊಂದರೆ ಇಲ್ಲ. ಆದ್ಮೇಲೆ ಸಾಡೆ ಸಾತಿ ಶುರು ಆಗ್ತವೆ. ವಿರಯ ಶನಿ ಅಂತೀವಿ. 12ನೇ ಮನೆಯಲ್ಲಿ ಶನಿ ಮಹಾತ್ಮ ಬರೋದು ವಿರಯ ಶನಿ. ಇದು ಸ್ವಲ್ಪ ತುಂಬಾ ಅನ್ನೆಸೆಸರಿ ಎಕ್ಸ್ಪೆನ್ಸಸ್, ಮೆಂಟಲ್ ಡಿಸ್ಟರ್ಬೆನ್ಸ್, ಆಮೇಲೆ ಹೆಲ್ತ್ ವಿಷಯದಲ್ಲಿ ಒಂಥರ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್, ಇಂಥ ತೊಂದರೆ ಎಲ್ಲ ಕೊಡುತ್ತವೆ. ಇದು ಒಂದೊಂದು ರಾಶಿಗೂ ನಾವು ಸೆಪರೇಟ್ ಆಗಿ ಡೀಟೇಲ್ಡ್ ವಿಡಿಯೋ ಹಾಕಿದೀವಿ. ಈ ವಿಡಿಯೋದಲ್ಲಿ ಲಿಂಕ್ ಕೆಳಗಡೆ ಕೊಟ್ಟಿರ್ತೀವಿ, ಅದೇ ಕ್ಲಿಕ್ ಮಾಡಿ ಆ ರೆಸ್ಪೆಕ್ಟಿವ್ ರಾಶಿನ ಏನೇನಿದೆಯೋ ಅವ್ರ ಭವಿಷ್ಯ ಫುಲ್ ಡೀಟೇಲ್ ಆಗಿ ತಿಳ್ಕೋಬಹುದು. ಆದರೆ ಮೇಷರಾಶಿಗಾಗಿ 11th ಹೌಸ್ ಅಲ್ಲಿ 11ನೇ ಮನೆಯಲ್ಲಿ ಲಾಭಸ್ಥಾನ ಇದ್ದರೆ ಶನಿ ಮಹಾತ್ಮ ಒಳ್ಳೆ ಪೊಸಿಷನ್, ಯಾರು ಕೆಲಸ ಇಲ್ವೋ ಒಳ್ಳೆ ಕೆಲಸ ಕೊಟ್ಟಿರ್ತವೆ, ಒಳ್ಳೆ ಲಾಭಸ್ಥಾನ ಕೊಟ್ಟಿರ್ತವೆ. ಆ ಪ್ಲಾನೆಟ್ ಇವಾಗ 12ನೇ ಮನೆಗೆ ಹೋಗೋದು ಸ್ವಲ್ಪ ಅದು ನೆಗೆಟಿವ್ ಅನ್ಕೋಬಹುದು. ಸಾಡೆ ಶುರುವಾಗಿ ವ್ಯಯ ಮಾಡುತ್ತದೆ. ಇಷ್ಟು ದಿವಸ ಕೂಡಿರೋ ಅಮೌಂಟ್ ಸ್ವಲ್ಪ ಖರ್ಚು ಮಾಡೋ ತರ ಸಿಚುವೇಶನ್ ಬಂದಿರ್ತವೆ. ಆದ್ರೇನು ಇಷ್ಟು ದಿವಸ ತೊಂದರೆ ಕೊಟ್ಟಿರೋ ರಾಹು ಪ್ಲಾನೆಟ್ 11ನೇ ಮನೆಯಲ್ಲಿ ಹೋಗುವಾಗ ಒಳ್ಳೆ ಫಲನೆ ಕೊಡ್ತಾನೆ. ಈ ಒಳ್ಳೆ ಫಲನೆ ಅನ್ಎಕ್ಸ್ಪೆಕ್ಟೆಡ್ ಮನಿ, ಸಡನ್ ಮನಿ ಕೊಡ್ತಾನೆ. ಸಡನ್ ಆಗಿ ಎಸ್ಪೆಷಲಿ IT ಫೀಲ್ಡ್ ಇರೋರ್ಗೆ, ಆಮೇಲೆ ಫಾರಿನ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಇರೋರ್ಗೆ ರಾಹು ಪ್ಲಾನೆಟ್ ಪಾಸಿಟಿವ್ ಫಲನೆ ಕೊಡ್ತಾರೆ. ಇದು ಒಂದು ಒಳ್ಳೆ ವಿಷಯ, ಹೇಳ್ಕೋ ವಿಷಯ, ಎಸ್ಪೆಷಲಿ ಫಾರ್ ಮೇಷರಾಶಿನವರು. ನೆಕ್ಸ್ಟ್ ಏನಂದ್ರೆ ಋಷಭ ರಾಶಿ. ಋಷಭ ರಾಶಿಗೆ ಒನ್ ಮೋರ್ ಪಾಯಿಂಟ್ ನಾನು ಮೇಷರಾಶಿಗೆ ಹೇಳಕ್ ಇಷ್ಟಪಡ್ತಾ ಇದೀವಿ. ಯಾವ ಕಾರ್ಯ ಕೆಲಸ ಮಾಡಿದ್ರು ಸ್ವಲ್ಪ ಕೇರ್ಫುಲ್ ಮಾಡೋದು ಉತ್ತಮ. ಹೊಸ ಚಾನ್ಸಸ್ ಸೇರಿ ಬರ್ತವೆ. ಆ ಚಾನ್ಸ್ನೇ ಯುಟಿಲೈಸ್ ಮಾಡಿಕೊಂಡು ನಾವು ಅದರಲ್ಲಿ ಲಾಭ ಪಡೆಯೋದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಈ ಶನಿ ಮಹಾತ್ಮ 11ನೇ ಮನೆಯಲ್ಲಿ ಇದ್ದು ಒಳ್ಳೆ ಪಾಠ ಕೊಟ್ಬಿಟ್ಟು ಇದೆಯಾ, ಯಾವ ತರ ದುಡ್ಡು ಮಾಡ್ಬೇಕು, ಯಾವ ತರ ರೀತಿಯಲ್ಲಿ ನಾವು ಬಿಸ್ನೆಸ್ ಮಾಡಿದ್ರೆ ಮುಂದುವರಿಸಬಹುದು ಅಂತ, ಲೈಫ್ ಅಂದ್ರೆ ಏನು, ಲೈಫಲ್ಲಿ ಯಾವ ತರ ನಾವು ಇರೋದು ಡಿಸೈರ್ ನಾವು ಫುಲ್ಫಿಲ್ ಮಾಡ್ಕೋಬೇಕು ಅಂತ ವಿಷಯಗಳೇ ಈ ಶನಿ ಮಹಾತ್ಮ ಮೂಲವಾಗಿ ಈ ಮೇಷರಾಶಿನವ್ರಿಗೆ ತುಂಬಾ ಅನುಭವ ಬಂದಿದೆಯಾ. ಫ್ಯಾಮಿಲಿ ಲೈಫಲ್ಲಿ ಸ್ವಲ್ಪ ಇವರು ಯೋಚನೆ ಮಾಡಿ ಒಂಥರ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ತುಂಬಾ ಉತ್ತಮ. ಒಳ್ಳೆ ರಿಲೇಶನ್ಶಿಪ್ ಚೆನ್ನಾಗಿದ್ರು ಅದು ಮೇಂಟೈನ್ ಮಾಡ್ಕೊಂಡು ಹೋಗೋದು ಮೇಷರಾಶಿನವರು ಇದು ಮೇಂಟೈನ್ ಮಾಡೋದು ವಿಷಯ. ಅದೇ ಬಿಟ್ರೆ ಹೊಸ ಬಿಸ್ನೆಸ್ ಶುರು ಮಾಡ್ಬೋದು, ಬೇರೆ ಏನಾದ್ರು ಒಳ್ಳೆ ಆಪರ್ಚುನಿಟಿ ಸೇರಿ ಬರ್ಬೋದು. ಮೇಯ್ನ್ ಆಗಿ
ಮೇಷರಾಶಿ ಮಾತ್ರ ಇಲ್ಲ, ತುಂಬಾ ರಾಶಿನವ್ರಿಗೆ ಶನಿ ಮಹಾತ್ಮ 12ನೇ ಮನೆ ಹೋಗ್ತಾರೆ. 12ನೇ ಮನೆ ಏನಾಗ್ತಂದ್ರೆ ಇಟ್ ಇಂಡಿಕೇಟ್ಸ್ ಟೋಟ್ಲಿ ಫಾರಿನ್ ನಲ್ಲಿ ಯಾರು NRI ಸೆಟ್ಲ್ ಆಗಿರ್ತಾರೆ ನೋಡಿ, ಅವ್ರಿಗೆಲ್ಲ ಸ್ವಲ್ಪ ಆ ಕಂಟ್ರಿಯಲ್ಲಿ ತುಂಬಾ ತೊಂದರೆ ಬರ್ಬೋದು. ಅವರೆಲ್ಲ ತಮ್ಮ ಮನೆಗೆ ಪೂರ್ವಿಕ ಹುಡುಕೊಂಡು ಬರೋ ಟೈಮ್ ಏನಂದ್ರೆ ಆಫ್ಟರ್ ಮೇ. ಸ್ವಲ್ಪ ಆ ಕಂಟ್ರಿಯಲ್ಲಿ ಏನೋ ತೊಂದರೆ ಬರುತ್ತೆ, ಅವಾಗ ಒಂದ್ ಕಂಟ್ರಿಗೆ ಬಂದು ಬದುಕೋಂತ ಮೈಂಡ್ ಸಿಚುವೇಶನ್ ಜಾಸ್ತಿ ಆಗ್ತವೆ. ಸೊ ಅದೇ ತರ 11ನೇ ಮನೆಗಾಗಿ ಇವರು ಬರ್ತಾರೆ. ಯಾವ್ದು ನಮ್ದು ರಾಗು ಬರೋದು ಇಂಥ ಇವಾಗ ಈ ಫ್ಲೈಟ್ ವಿಷಯ, ಏರ್ಪೋರ್ಟ್ ರಿಲೇಟೆಡ್ ವಿಷಯ, ಇಂಥ ಥ್ರೆಟ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಇದು ಜನರಿಕ ಇರೋ ವಿಷಯ, ನಾಟ್ ಓನ್ಲಿ ಫಾರ್ ಮೇಷರಾಶಿ. ಸ್ವಲ್ಪ ರೆಸ್ಪೆಕ್ಟಿವ್ ರಾಶಿ ಏನಿದೆಯೋ ಅದು ಸ್ವಲ್ಪ ಲಿಂಕ್ ಚೆಕ್ ಮಾಡಿಕೊಂಡು ಮೇಷರಾಶಿ ಭವಿಷ್ಯ ಡೀಟೇಲ್ ಆಗಿದೆಯಾ ಅದು ಹೋಗಿ ಸ್ಟಡಿ ಮಾಡಿ ತಿಳ್ಕೊಬಹುದು ಸರ್. 2ನೇ ರಾಶಿಯಿಂದ ಋಷಭ ರಾಶಿ. ಋಷಭ ರಾಶಿ ಸದ್ಯಕ್ಕೆ ಗುರು ಋಷಭ ರಾಶಿಯಲ್ಲಿದ್ದು ಒಳ್ಳೆ ತಾಳ್ಮೆ ಇತ್ತು, ಎಲ್ಲಾ ವಿಷಯ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡವ್ರು ಋಷಭ ರಾಶಿನವರು. ಹೀಗೆ 2ನೇ ಮನೆಗೆ ಹೋಗೋದು ಗುರು, ಅದು ಒಂದು ಒಳ್ಳೆ ವಿಷಯ ಆದ್ರೂ ಸ್ವಲ್ಪ ಫ್ಯಾಮಿಲಿ ವಿಷಯದಲ್ಲಿ ಅದು ಡಿಸ್ಟರ್ಬೆನ್ಸ್ ಕೊಡ್ಬೋದು. ಡಿಸ್ಟರ್ಬ್ ಆಗಿರೋ ಫ್ಯಾಮಿಲಿ ಒಂದೇ ಸೇರ್ಬೋದು. ಅದಕ್ಕಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಮೈಂಟೈನ್ ಮಾಡ್ಕೊಂಡು ಉತ್ತಮ. ಇದು ಡೀಟೇಲ್ಡ್ ಸ್ಟಡೀಸ್ ನಾವು ಋಷಭ ರಾಶಿ ಅಂತ ಹೆಡ್ಡಿಂಗ್ ಅಲ್ಲಿ ಕೊಟ್ಟಿದ್ವಿ, ಅದೇ ಫಾಲೋ ಅಪ್ ಮಾಡ್ಕೊಂಡು ಫರ್ದರ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಅದೇ ತರ ನೆಕ್ಸ್ಟ್ ರಾಶಿ ಬರೋದು ಮಿಥುನ ರಾಶಿ. ಮಿಥುನ ರಾಶಿ ಏನಂದ್ರೆ ಇದು ಒಳ್ಳೆ ಗುರು ಆ ರಾಶಿಗೆ ಬರೋದು ಒಳ್ಳೆ ವಿಷಯ ಆದ್ರೂ ಈ IT ಫೀಲ್ಡ್ ಅಲ್ಲಿ ಇರೋರ್ಗೆ, ಆಮೇಲೆ ಈ ಮೆಡಿಕಲ್ ಫೀಲ್ಡ್ ಅಲ್ಲಿ ಇರೋರ್ಗೆ ಸೊ ಹೊಸ ವಿಷಯಗಳು ಕಂಡುಹಿಡಿತಾರೆ. ಹೊಸ ಮೆಡಿಸಿನ್ ಆಗಲಿ ಅಥವಾ IT ನಲ್ಲಿ ಒಳ್ಳೆ ವಿಷಯ ಆಗಲಿ, ಎಸ್ಪೆಷಲಿ ಈ ಮೀಡಿಯಾಸ್ ತುಂಬಾ ಇಂಪ್ರೂವ್ಮೆಂಟ್ ಚೆನ್ನಾಗಿ ಆಗ್ತವೆ. ಈ ಮೊಬೈಲ್ ಫೋನ್ಗಳು ಒಳ್ಳೆ ಮಾಡೆಲ್ಗಳೆಲ್ಲ ಸ್ವಲ್ಪ ಬರಕ್ಕೆ ಚಾನ್ಸಸ್ ತುಂಬಾ ಚೆನ್ನಾಗಿದೆ. ಸೊ ಈ ಪ್ರಾಪರ್ ಪ್ಲಾನ್ ಮಾಡಿ ಲೈಫೇ ಮಾಡೋದು ಉತ್ತಮ. ದುಡ್ಡು ಬರುತ್ತೆ, ಹಣಕಾಸು ಬರುತ್ತೆ ಅಂತ ತೊಂದರೆ ಇಲ್ಲ, ಬಟ್ ಆದ್ರೂ ಸ್ವಲ್ಪ ವಿಷಯದಲ್ಲಿ ಕೇರ್ಫುಲ್ ಆಗಿ ಪ್ಲಾನ್ ಮಾಡೋದು ತುಂಬಾ ಉತ್ತಮ. ಆಮೇಲೆ ಬಿಸ್ನೆಸ್ ಆಗಲಿ, ಎಜುಕೇಶನ್ ಆಗಲಿ ಸ್ವಲ್ಪ ತಿಳ್ಕೊಂಡು ಮುಂದುವರ್ಸೋದು ತುಂಬಾ ಉತ್ತಮ. ಫರ್ದರ್ ಡೀಟೇಲ್ಸ್ ಆ ರೆಸ್ಪೆಕ್ಟಿವ್ ರಾಶಿಗೆ ನಾವು ಹಾಕಿರೋ ವಿದ್ಯೆ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಸರ್. 4ನೇ ರಾಶಿಯಾಗಿ ಬರೋದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಇವಾಗ ಅಷ್ಟಮ ಶನಿ ಇತ್ತು, ತುಂಬಾ ತೊಂದರೆ ಫೇಸ್ ಮಾಡಿದ್ರು, ಅದು ಇವಾಗ ರಿಲೀವ್ ಆಗ್ತದಂತ ಅಸ್ಟ್ರಾಲಜಿಲಿ ನಾವು ಹೇಳ್ಕೋಬಹುದು. ಆದ್ರೂ ಅಲ್ಲಿ ರಾಗು ಬರೋದು ಸ್ವಲ್ಪ, ರಾಗುನು ಸರಿನೂ ಮೊರಲ್ಸ್ ಒಂದೇ, ಶನಿ ಸ್ಲೋವಾಗಿ ಕೊಡ್ತಾರೆ, ರಾಗು ಫಾಸ್ಟ್ ಆಗಿ ಕೊಡ್ತಾರೆ. ಒಳ್ಳೆ ಫಲ ಆಗಲಿ ಕೆಟ್ಟ ಫಲ ಆಗಲಿ ಎರಡು ಆ ತರ ಕೊಡ್ತಾರೆ. ಅದು ಸ್ವಲ್ಪ ಯೋಚನೆ ಮಾಡಿಕೊಂಡು ಇವ್ರು ಮುಂದುವರ್ಸೋದು ಉತ್ತಮ. ಸೊ ರೆಸ್ಪೆಕ್ಟಿವ್ ಕರ್ನಾಟಕ ರಾಶಿಗೆ ಲಿಂಕ್ ಕೆಳಗಡೆ ಕೊಟ್ಟಿರ್ತೀವಿ, ಅದೇ ಫರ್ದರ್ ಡೀಟೇಲ್ ಆಗಿ ಅಲ್ಲಿ ನೋಡ್ಕೊಂಡು ಪ್ಲಾನ್ ಮಾಡ್ಕೋಬಹುದು. ಯಾವ್ದು ವಿಷಯ ಮಾಡಿದ್ರು ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಮಾಡೋದು ಉತ್ತಮ. ಸಿಂಹರಾಶಿ. ಸಿಂಹರಾಶಿಗೆ ಏನಂದ್ರೆ ರಾಶಿಗೆ ಕೇದು ಬರ್ತಾರೆ. ಇವಾಗ ಕೇದು ಬಂದಿರ್ತದೆ ಆರ್ಸಿ ಸ್ಪಿರಿಚುವಲ್ ಲೈನ್ ನಲ್ಲಿ ಮೈಂಡ್ ಹೋಗ್ತವೆ. ಯಾವ ಕೆಲಸ ಮಾಡೋಕ್ಕೋ ಇಷ್ಟ ಆಗಿರಲ್ಲ, ಒಂಥರ ಸಾಕಪ್ಪ ಅಂತ ಅನ್ಸ್ತಾ ರಿಟೈರ್ ಮಾಡ್ಕೊಳ್ಳೋಣ ಅಂತ ಮೈಂಡ್ ಬರುತ್ತವೆ. ಆಮೇಲೆ ದೇವ್ರ ಕಾರ್ಯಗಳು ಜಾಸ್ತಿ ಪೆಂಡಿಂಗ್ ಇದ್ರೆ ಮಾಡ್ಕೋಬೇಕಾಗುತ್ತೆ. ಮನೆ ದೇವ್ರಿಗೆ ಹೋಗಿ ಒಂದು ಪೂಜೆ ಪುನಸ್ಕಾರ ಮಾಡಿಕೊಂಡು ಸಿಚುವೇಶನ್ ತುಂಬಾ ಚೆನ್ನಾಗಿರ್ತವೆ. ಸ್ವಲ್ಪ ಹಾರ್ಡ್ ವರ್ಕ್ ಆ ತರ ಮಾಡ್ಕೋ ಸಿಚುವೇಶನ್ ಬರ್ತವೆ. ಇದೇ ಹೈಲೈಟೆಡ್ ಪಾಯಿಂಟ್. ಡೀಟೇಲ್ಗಾಗಿ ನಾವು ಸಿಂಹರಾಶಿ ಚಾಪ್ಟರ್ ಅಲ್ಲಿ ವಿಡಿಯೋಸ್ ನೋಡಿದ್ರೆ ಸ್ವಲ್ಪ ಫರ್ದರ್ ಡೀಟೇಲ್ ತಿಳ್ಕೊಬಹುದು. ನೆಕ್ಸ್ಟ್ ರಾಶಿ 6ನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಏನಾಗ್ತಂದ್ರೆ ಯಾವ ಕೆಲಸ ಮಾಡಿದ್ರು ಸ್ವಲ್ಪ ಕಡಗಟ್ಟಿಯಾಗಿ ಪ್ಲಾನ್ ಮಾಡಿ ಮಾಡೋದು ಉತ್ತಮ. ಸುಮ್ಮನೆ ಏನೋ ಒಂದು ಮಾಡಕ್ ಹೋದ್ರೆ ಏನೋ ಒಂದು ಸಿಚುವೇಶನ್ ಸಿಕ್ಕಾಕೊಂಡ್ಬಿಡ್ತಾರೆ. ಇಷ್ಟು ವರ್ಷವಾಗಿ ತುಂಬಾ ವಿಷಯದಲ್ಲಿ ಟಯರ್ಡ್ ಆಗಿರ್ತೀರಾ ಹೀಗೆ, ಯಾಕಂದ್ರೆ ಅಲ್ಲಿ ಕೇತು ಪ್ಲಾನೆಟ್ ಇತ್ತು. ಒಂಥರ ಎಲ್ಲಾ ವಿಷಯ ವಿರಕ್ತಿ, ಅಪ್ಸೆಟ್, ಮನಸ್ಸು ಸರಿ ಇರೋದಿಲ್ಲ, ಫ್ಯಾಮಿಲಿ ಲೈಫ್ ಸರಿ ಇರಲಿಲ್ಲ, ಮನೆಯನ್ನೇ ಬಿಟ್ಟು ಓಡೋಗೋಣ ಅಂತ ಮೈಂಡ್ ಎಲ್ಲ ಇದ್ದಿರೋರ್ಗೆ ಹೀಗೆ ರಿಲೀಫ್ ಸಿಗ್ತದೆ. ಸೊ ಕನ್ಯಾ ರಾಶಿಗೆ ಇನ್ನು ಡೀಟೇಲ್ ವಿಶ್ಲೇಷಣೆ ಕೊಟ್ಟಿರ್ತೀವಿ. ಆ ಕನ್ಯಾ ರಾಶಿ ವಿಡಿಯೋ ನೋಡಿದ್ರೆ ಇದು ಸ್ವಲ್ಪ ಡೀಟೇಲ್ ತಿಳ್ಕೊಬಹುದು. ನೆಕ್ಸ್ಟ್ ಬರೋದು ತುಲಾರಾಶಿ. ತುಲಾರಾಶಿಗೆ ಈ ವರ್ಷ ತುಂಬಾ ಚೆನ್ನಾಗಿದೆ ಹೇಳ್ಕೋಬಹುದು. ಯಾಕಂದ್ರೆ ಗುರು ದೃಷ್ಟಿ ಈ ರಾಶಿಗೆ ಬೀಳ್ತಾ ಇದೆಯೇ. ಸೊ ಈ ರಾಶಿ ತುಂಬಾ ಸ್ಟ್ರಾಂಗ್ ಆಗ್ತವೆ. ಸೊ ಒಳ್ಳೆ ವಿಷಯ, ಯಾಕೆ ಮದುವೆ ಆಗಿಲ್ಲವ್ರಲ್ಲ ತುಲಾರಾಶಿನವ್ರಿಗೆ ಆರಾಮ್ಸೆ ಮದುವೆ ಆಗ್ತವೆ.
ಲೈಫಲ್ಲಿ ಏನೇನು ಮಾಡಬೇಕು ಅನ್ಕೊಂಡಿದ್ರು ಅದನ್ನ ಪಾಸಿಟಿವ್ ಮಾಡ್ಕೊಳ್ಳೋ ಟೈಮ್ ತುಂಬಾ ಚೆನ್ನಾಗಿರ್ತವೆ. ಎಲ್ಲ ವಿಷಯಗಳು ಪಾಸಿಟಿವ್ ನಡೀತಾ ಇದೆಯಾ. ಸ್ವಲ್ಪ ಒಂದೇನಪ್ಪ ಅಂದ್ರೆ ಈ ಗಾಡಿ ವಿಷಯದಲ್ಲಿ ಟ್ರಾವೆಲ್ ಮಾಡುವಾಗ ಸ್ವಲ್ಪ ಹುಷಾರು ಓಡಿಸೋದು, ಕೇರ್ಫುಲ್ ಓಡಿಸೋದು ಇಂಪಾರ್ಟೆಂಟ್. ಸ್ವಲ್ಪ ಗಿಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ಬೇಕು. ಆಮೇಲೆ ಏನಿದೆಯೋ ಕಾನ್ಸಂಟ್ರೇಷನ್ ಮಾಡಿ ಉತ್ತಮ. ಯಾಕೆ ಕಾನ್ಸಂಟ್ರೇಷನ್ ಬೇರೆ ಕಡೆ ಡಿಸ್ಟರ್ಬ್ ಆದ್ರೆ ಇದೊಂದು ಸ್ವಲ್ಪ ತೊಂದರೆಗಳು ಬರುತ್ತೆ. ನೀವೇನೋ ಪ್ಲಾನ್ ಮಾಡ್ಕೊಂಡು ಅನ್ಕೊಂಡಿದ್ರು ಮಾಡ್ಬೇಕನ್ನ ಹೋದ ವರ್ಷ ತಿಳ್ಕೊಂಡಿದ್ರು ಆ ವಿಷಯ ಫುಲ್ ಆಗಿ ಈ ವರ್ಷ ಪಾಸಿಟಿವ್ ನಡೆಯಕ್ಕೆ ಚಾನ್ಸಸ್ ಇದೆಯಾ. ಫುಲ್ ಡೀಟೇಲ್ ಆಗಿ ತುಲಾ ರಾಶಿ ವಿಡಿಯೋ ನೋಡಿದ್ರೆ ಫರ್ದರ್ ಡೀಟೇಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ನೆಕ್ಸ್ಟ್ ರಾಶಿ ಅಂದ್ರೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಒಂದೊಂದು ಏನನ್ನು ಮಾಡ್ಬೇಕನ್ನ ನೀವು ಪ್ಲಾನ್ ಮಾಡಿದ್ರೋ ಅದು ನೀವು ಮಾಡ್ಬೋದು. ಆದರೆ ತುಂಬಾ ಅನುಭವ ಸಿಗ್ತವೆ, ಹೊಸ ಹೊಸ ಅನುಭವಗಳು ನಾವು ಸಿಗ್ತವೆ. ಯಾವ ಕೆಲಸ ಮಾಡಿದ್ರು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಮಾಡ್ಬೇಕು. ಏನೋ ಮಾಡಿದ್ರೆ ಹೋದ್ರೆ ಅದು ವರ್ಕೌಟ್ ಆಗಲ್ಲ. ನೀವು ನಿಮ್ಮ ಇಂಟೆಲಿಜೆನ್ಸೇ ಅಲ್ಲಿ ಪ್ರಮುಖವಾಗಿ ಯೂಸ್ ಮಾಡಿಕೊಂಡು ಮುಂದುವರಿಸೋದು ಉತ್ತಮ. ವೃಶ್ಚಿಕ ರಾಶಿ ಡೀಟೇಲ್ ಫಲ ಭವಿಷ್ಯ ನಾವು ಕೊಟ್ಟಿದ್ದೀವಿ. ಆ ರಾಶಿನ ಕ್ಲಿಕ್ ಮಾಡ್ಕೊಂಡು ಫರ್ದರ್ ಆಗಿ ತಾವು ನೋಡ್ಕೋಬಹುದು. ಆಮೇಲೆ 9ನೇ ರಾಶಿ ಯಾವುದು ಧನು ರಾಶಿ. ಈ ಧನು ರಾಶಿ ಇರೋ ರಾಶಿನಲ್ಲಿ ಎಕ್ಸ್ಪೆಕ್ಟೆಡ್ ಫಲ ಸಿಕ್ಕೋದೇನಂದ್ರೆ ಧನು ರಾಶಿ ಈ ವರ್ಷ. ಯಾಕಂದ್ರೆ ಈ ವರ್ಷ ಹುಟ್ಟಿರೋದೇ ಧನು ರಾಶಿನಲ್ಲಿ ಹುಟ್ಟಿದೆ. ಕಾಲಪುರುಷ 9ನೇ ರಾಶಿ ಈ ಸ್ಪಿರಿಚುವಲ್ ರಾಶಿ. ಒಂಥರ ಎಲ್ಲಾ ವಿಷಯನೂ ಪಡ್ಕೋಬೇಕಾದ್ರೆ ಗುರು ಅನುಗ್ರಹ ಬೇಕಾಗತ್ತೆ. ಅಂದ್ರೆ ಗುರುವೇ ಇವಾಗ ಈ ರಾಶಿ ದೃಷ್ಟಿ ಇರುವಾಗ ಏನೇನು ಅನ್ಕೊಂಡಿದ್ದೀರೋ ಅದು ಒಳ್ಳೆ ನೀವು ಪ್ಲಾನ್ ಮಾಡಿ ಮುಗಿಸ್ಕೊಂಡು ಟಾರ್ಗೆಟ್ ಮಾಡಿ ಅಚೀವ್ ಮಾಡಬೇಕಾದ ಟೈಮ್ ಇವಾಗ ಬಂದಿದೆ ಸರ್. ಯಾವ ಕಾರ್ಯ ನೀವು ಮಾಡ್ಬೇಕಾದ್ರೂ ಒಳ್ಳೆ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ನೀವು ಪಾಸಿಟಿವ್ ಆಗಿ ಪಡ್ಕೋಬಹುದು. ಯಾವ ವಿಷಯ ಮಾಡಿದ್ರು ಸ್ವಲ್ಪ ತಾಳ್ಮೆ ಇದ್ದು ನಿಧಾನವಾಗಿ ಯೋಚನೆ ಮಾಡಿ ಮಾಡೋದು ಉತ್ತಮ. ಯಾಕಂದ್ರೆ ಆ ರಾಶಿನೇ ಗುರು ದೃಷ್ಟಿ ಇದೆಯಾ, ಅದೇ ಟೈಮಲ್ಲಿ ರಾಗು ದೃಷ್ಟಿ ಇದೆಯಾ. ರಾಗು ಸಮಟೈಮ್ಸ್ ಏನಾಯ್ತಂದ್ರೆ ಕನ್ಫ್ಯೂಸ್ ಮಾಡಿಸ್ಬಿಡುತ್ತೆ. ಏನೋ ಮಾಡಕ್ ಹೋಗ್ತೀವಿ, ಎಲ್ಲ ಕರೆಕ್ಟ್ ಆಗೋದು ಅನ್ಕೊಂಡಿರ್ತೀವಿ, ಅದು ಏನೋ ಒಂದು ಉಲ್ಟಾ ಪುಲ್ಟಾ ಆಗ್ತವೆ. ಇದು ಸ್ವಲ್ಪ ಚೆಕ್ ಮಾಡ್ಕೊಂಡು ಡೀಟೇಲ್ ಆಗಿ ಸ್ಟಡಿ ಮಾಡಿ ಧನು ರಾಶಿ ಏನನ್ನು ಮಾಡ್ಕೋಬಹುದು ಅಂತ ನೆಕ್ಸ್ಟ್ ಆ ವಿಡಿಯೋ ಕನ್ಸರ್ನ್ ವಿಡಿಯೋ ನೋಡ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ನೆಕ್ಸ್ಟ್ 10ನೇ ರಾಶಿ ಮಕರ ರಾಶಿ. ಈ ಮಕರ ರಾಶಿ 2 ಶನಿ ಪೂರ್ಣವಾಗಿ ಮುಗಿತು ಸರ್. ಇಷ್ಟು ದಿವಸ 7.5 ವರ್ಷ 8 ವರ್ಷವಾಗಿ ತಾವು ಸಫರ್ ಆಗಿರ್ತೀರ ಈ 7 ಸಾಡೆ ಸಾತಿನಲ್ಲಿ. ಸೊ ಆ 7.5 ವರ್ಷ ಮುಗಿದ ಮೇಲೆ ನೀವು ಆರಾಮ್ಸಿ ಫ್ರೀ ಆಗ್ತೀರಿ. ಆದ್ರೆ 2ನೇ ಪ್ಲೇಸ್ ನಲ್ಲಿ ರಾಗು ಬರೋದು ಒಳ್ಳೆ ಹಣ ಕಾಸು ಏನ್ ಎಕ್ಸ್ಪೆಕ್ಟೆಡ್ ಇದೆಯೋ ಅದು ಕೊಡ್ತಾನೆ. ಅದೇ ತರ ಫ್ಯಾಮಿಲಿ ವಿಷಯದಲ್ಲಿ ಸ್ವಲ್ಪ ಹಂಗೆ ಡಿಸ್ಟರ್ಬೆನ್ಸ್ ಇರ್ತವೆ. ಅದು ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ಮಾಡಿ ಇದ್ರಲ್ಲಿ ಕೊಟ್ಟಿರ್ತೀವಿ ಒಂದೊಂದು ಮಕರ ರಾಶಿ ವಿಡಿಯೋದಲ್ಲಿ ಯಾವ ತರ ಹೆಂಗೆ ಮೇಂಟೈನ್ ಮಾಡ್ಕೋಬೇಕಂತ ನಾವು ಅದರಲ್ಲಿ ಡೀಟೇಲ್ ಆಗಿ ಮಾತಾಡಿದ್ವಿ. ಏನೇನು ತಪ್ಪು ಮಾಡಿದಿರೋ ಆ ವಿಷಯನೇ ನಾವು ಹೆಂಗೆ ರೆಕ್ಟಿಫೈ ಮಾಡ್ಕೋಬಹುದು, ಫ್ಯೂಚರ್ ಅಲ್ಲಿ ಯಾವ ತರ ಲೈಫ್ ಇರುತ್ತೆ ಅಂತ. ಯಾಕಂದ್ರೆ ಸಾಡೆ ಸಾತಿ ಹೋಗ್ಬಿಟ್ಟು 2ನೇ ಪ್ಲೇಸ್ ರಾಗು ಬರೋದು, 3ನೇ ಪ್ಲೇಸ್ ಶನಿ ಇರೋದು ಒಳ್ಳೆ ಫಲ ಕೊಡ್ತದೆ. ಇಟ್ಸ್ ದ ಬೆಸ್ಟ್ ಟೈಮ್ ಫಾರ್ ಮಕರ ರಾಶಿ. ಅದು ವಿಡಿಯೋ ಡೀಟೇಲ್ ಅಂಡರ್ಸ್ಟ್ಯಾಂಡ್ ಮಾಡಿ ಫರ್ದರ್ ಮೂವ್ ಆಗ್ಬೋದು. ನೆಕ್ಸ್ಟ್ ಅಂದ್ರೆ 11ನೇ ರಾಶಿ ಕುಂಭರಾಶಿ. ಈ ವರ್ಷದಲ್ಲಿ ತುಂಬಾ ಕಷ್ಟ ಬಿದ್ದಿರೋರು ಕುಂಭರಾಶಿನವರು. ಈ ಕುಂಭರಾಶಿನವರು ಎಲ್ಲಾ ಫೀಲ್ಡ್ ಇನ್ನೂ ತಡೆ ತಾಮದ ಡಿಸ್ಟರ್ಬೆನ್ಸ್ ವಿರಯ ಒಂಥರ ಲಾಸಸ್ ಮೆಂಟಲ್ ಡಿಸ್ಟರ್ಬೆನ್ಸ್ ಹೆಲ್ತ್ ವಿಷಯ ಎಲ್ಲ ವಿಷಯದಿಂದ ಟೋಟಲ್ ಡಿಸ್ಟರ್ಬ್ ಮಾಡಿರೋದು ಏನಂದ್ರೆ ಈ ಕುಂಭರಾಶಿನೇ. ಈ ಕುಂಭರಾಶಿಯಲ್ಲಿ ಒಬ್ಬೊಬ್ಬರು ದಶಾಬುದ್ಧಿ ಯಾರು ಸರಿ ಇಲ್ವೋ ಅವ್ರೆಲ್ಲ ಸಫರ್ ಮಾಡಿರೋದು ಹೇಳ್ಕೊಳಕ್ ಆಗಲ್ಲ. ಯಾರು ನೋಡಿದ್ರೆ ಯಾರು ಕಷ್ಟದಿದೆ ಅಂದ್ರೆ ಅವ್ರು ಕುಂಭರಾಶಿನವರೇ ಅಂತ ಈಸಿಯಾ ನಾವು ಐಡೆಂಟಿಫೈ ಮಾಡ್ಬೋದು. ಸ್ವಲ್ಪ ಹೆಲ್ತ್ ಇಶ್ಯೂನು ತುಂಬಾ ತೊಂದರೆ ಮಾಡಿರ್ತಾರೆ. ಬಿಸ್ನೆಸ್ ವಿಷಯ ಟೋಟಲ್ ಲಾಸ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಹೊಸ ಇನ್ವೆಸ್ಟ್ಮೆಂಟ್ ಏನೋ ಮಾಡೋದ್ರೆ ಇನ್ವೆಸ್ಟ್ ಮಾಡೋ ಸಿಚುವೇಶನ್ ಅವ್ರು ಇರೋದಿಲ್ಲ ಇವಾಗ. ಹೊಸದೇ ವೇಟಿಂಗ್ ಫಾರ್ ಫರ್ದರ್ ಫಂಡ್ ಆ ಥರ ಸಿಚುವೇಶನ್ಲಿ ಫಾಲೋ ಮಾಡ್ಕೊಂಡು ಮೆಂಟಲ್ ಡಿಸ್ಟರ್ಬ್ ಯಾಕಪ್ಪ ಲೈಫ್ ಅಂತ ಯಾವ್ದು ಒಳ್ಳೆ ಕಂಪನಿ ನಡ್ಸ್ಕೊಂಡ್ ಬಂದ್ರು ಕ್ಲೋಸ್ ಮಾಡೋ ಪೊಸಿಷನ್ ಇವಾಗ ಇರ್ತಾರೆ. ಕ್ಲೋಸ್ ಮಾಡಿಬಿಟ್ಟು ಆದ್ರೆ ಹೊಸ ಕಂಪನಿ ಶುರು ಮಾಡೋದು, ಹೊಸ ಇನ್ವೆಸ್ಟ್ಮೆಂಟ್ ಮಾಡೋದು ಸಿಚುವೇಶನ್ ಹೀಗೆ ಬರ್ತಾ ಇದೆ. ಯಾಕಂದ್ರೆ ಶನಿ ಮಹಾತ್ಮ ಮಾರ್ಚ್ ಆದ್ಮೇಲೆ ಮೀನರಾಶಿಗೆ ಹೋಗಿ ಪಾದ ಶನಿ, ಅದೇ ದಟ್ ಮೀನ್ಸ್ ಥರ್ಡ್ ಪಾರ್ಟ್ ಆಫ್ ಸಾಡೆ ಸಾತಿ. ಶನಿ ಮಹಾತ್ಮ ಇಷ್ಟು 5 ವರ್ಷ ಏನ್ ತೊಂದರೆ ಕೊಟ್ಟರು ಅದಕ್ಕೆಲ್ಲ ಒಳ್ಳೆ ಪಾಠ ಮಾಡಿ ಈಗ ಹೊಸ ಲೈಫ್ ಹೊಸ ಸಂಸ್ಥೆ ಕ್ರಿಯೇಟ್ ಮಾಡ್ಕೋಬಹುದು ಅಂತ ವಿಷಯಗಳಲ್ಲಿ
ಬಿಸ್ನೆಸ್ ಕ್ಲಾಸ್ ಆಗಲಿ, ಫ್ಯಾಮಿಲಿ ಲೈಫ್ ಆಗಲಿ ಎಲ್ಲ ಸೇರ್ಕೊಂಡು ಬರ್ತದೆ. ಅದೇ ಥರ ಲಗ್ನಕ್ಕೆ ರಾಗು ಬರೋದು, ಒಳ್ಳೆ ಯಾವ ಲೈಫಲ್ಲಿ ತಾವು ಮಾಡಬೇಕೆಂದು ಡಿಸೈರ್ ಇತ್ತೋ ಎಲ್ಲ ಫುಲ್ಫಿಲ್ ಮಾಡ್ಕೋಬೋದು. ಫಾರಿನ್ ಮನಿ ಏನಾದರೂ ಫ್ಲೋ ಇದ್ದರೆ ಫಾರಿನ್ ಮನಿಯಿಂದ ದುಡ್ಡು ಮಾಡ್ಕೋಬೋದು. ತುಂಬ ಜನಕ್ಕೆ ಹೆಲ್ಪ್, ತುಂಬ ಫಾರಿನ್ ಕಂಟ್ರಿಗೆ ಹೆಲ್ಪ್ಸ್, ಇಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲ ತುಂಬ ಸಪೋರ್ಟ್ ಮಾಡುತ್ತೆ. ಸೊ ಕುಂಭರಾಶಿನವರು ಎಲ್ಲ ಕಷ್ಟನ ಮರ್ತುಬಿಟ್ಟು ಹೊಸ ವಿಷಯ ನೀವು ಶುರು ಮಾಡ್ಬೋದು. ಈ ಡೀಟೇಲ್ ಆಗಿ ಆ ಕನ್ಸರ್ನ್ ವಿಡಿಯೋಲಿ ಕುಂಭರಾಶಿ ವಿಡಿಯೋಲಿ ಕೊಟ್ಟಿದ್ದೀವಿ ಸರ್, ಅದನ್ನ ನೋಡ್ಕೊಂಡು ತಾವು ತಿಳ್ಕೊಬೋದು. ಫೈನಲ್ ಆಗಿ ಬರೋದು ಮೀನರಾಶಿ. ಮೀನರಾಶಿ ಇದು 7 ವರ್ಷ ಸಫರ್ ಆಗಿದ್ರು ಈ 7.5 ದೇ ಸಫರಿಂಗ್ ಲೈಕ್ ಎನಿಥಿಂಗ್. ಸ್ವಲ್ಪ ತುಂಬ ಬೆರೆಯ, ತುಂಬ ಡಿಸ್ಟರ್ಬೆನ್ಸ್, ಮನೆ ಕಡೆ ಸರಿ ಇಲ್ಲ, ಫ್ಯಾಮಿಲಿ ಲೈಫ್ ಸರಿ ಇಲ್ಲ, ಎಲ್ಲ ನೆಗೆಟಿವ್ ಅನುಭವಿಸ್ಕೊಂಡು ಹಣಕಾಸು ವಿಷಯದಾಗಲಿ ಎಲ್ಲ ವಿಷಯದಲ್ಲಿ ಪ್ರಾಬ್ಲಮ್ ಫೇಸ್ ಮಾಡಿಕೊಂಡು ಈಗ ಹೆಲ್ತ್ ವಿಷಯದಲ್ಲಿ ಕೇರ್ಫುಲ್ ತಗೋಬೇಕಾಗ್ತದೆ. ಹೆಲ್ತ್ ತುಂಬ ಕೇರ್ಫುಲ್, ಮೆಂಟಲಿ ಫಿಸಿಕಲಿ ಎಲ್ಲ ತೊಂದರೆ ಬರುತ್ತೆ. ಸೊ ಅದಕ್ಕೆ ಏನೇನು ಮಾಡಬೇಕು, ಯಾವ ಥರ ಮಾಡಬೇಕು, ಆ ಮೀನರಾಶಿಕನ ವಿಡಿಯೋ ಡೀಟೇಲ್ ಆಗಿ ಕೊಟ್ಟಿದ್ದೀವಿ. ಅದು ಸರಿ ಮಾಡಿ. ಆದ್ರೂ ಈಗ 4th ಹೌಸಲ್ಲಿ ಲಗ್ನಾಧಿಪತಿ, ಇದು ರಾಶಿ ಅಧಿಪತಿ ಗುರು ಇರೋದು ನಿಮ್ಗೆ ಒಳ್ಳೆ ವಿಷಯನೂ ಆಗ್ತವೆ. ಓನ್ಲಿ 7.5 ಅಂತ ಭಯ ಬಿದ್ದುಕೊಂಡು ಮನೆ ಒಳಗಡೆ ಇರೋದಿಲ್ಲ, ಅರ್ಥ ಏನಿಲ್ಲ. 4ನೇ ಮನೆಯಲ್ಲಿ ನೀವು ಮನೆ ಕಟ್ಬೇಕಾರೆ ಮನೆ ಕಟ್ತೀರಾ, ಮದುವೆ ಮಾಡ್ಬೇಕಾದ್ರೆ ಮದುವೆ ಮಾಡ್ಕೋಬಹುದು, ಮದುವೆ ಆಗ್ತವೆ. ಆಮೇಲೆ ಹೊಸ ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಹೊಸ ವಿಷಯ ಬರುತ್ತೆ. ಎಲ್ಲಾ ಪ್ರಾಪರ್ಟಿನೂ ಸೇರಿ ಬರ್ತವೆ. 6th ಹೌಸಲ್ಲಿ ಕೇದು ಇದ್ದಾರೆ. 6th ಹೌಸ್ ಕೇದು ಇರೋದು ಒಳ್ಳೆ ಫಲನೆ. ಕೆಟ್ಟ ಪ್ಲಾನೆಟ್, ರಾಂಗ್ ಕಷ್ಟ ಕೊಡೋ ಪ್ಲಾನೆಟ್ 6ನೇ ಪ್ಲೇಸ್ ಇದ್ದುಕೊಂಡು ಒಳ್ಳೇದೇ ಮಾಡ್ತದೆ. ಸೊ ಕೆಲಸ ಆಗಲಿ, ಕಾರ್ಯ ಆಗಲಿ, ಬಿಸ್ನೆಸ್ ಆಗಲಿ ಸಪೋರ್ಟ್ ಇರ್ತವೆ. ಸೊ 7.5 ಅನ್ಕೊಂಡು ಮನೆ ಒಳಗಡೆ ಯೋಚನೆ ಮಾಡ್ಕೊಂಡು ಇರೋದ್ರಲ್ಲಿ ಅರ್ಥ ಏನೂ ಇಲ್ಲ. ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ 7.5 ಏನೋ ಮಾಡ್ಬಾರ್ದು ಹೇಳ್ತಾರೆ, ಹಂಗಿಲ್ಲ. ಬೇರೆ ಪ್ಲಾನೆಟ್ ಕ್ವಶನ್ ನಿಮ್ಗೆ ಸಪೋರ್ಟ್ ಡೀಟೇಲ್ ಆಗಿ ಕೊಟ್ಟಿದೀವಿ. ಆ ವಿಡಿಯೋ ನೋಡಿ ಪರ್ಫೆಕ್ಟ್ 12 ರಾಶಿಗೂ ನಾವು ಈ ವಿಡಿಯೋ ಕೊಟ್ಟು ಈ ವರ್ಷ ಭವಿಷ್ಯ ನೀವು ಪ್ಲಾನ್ ಮಾಡೋ ತರ ಪ್ಲಾನ್ ಮಾಡಿದೀವಿ. ಒಳ್ಳೆ ಕಾರ್ಯ, ಯೋಗ, ಧ್ಯಾನ, ವಾಕಿಂಗ್ ತುಂಬಾ ಇಂಪಾರ್ಟೆಂಟ್. ಇದೆಲ್ಲ ಮಾಡ್ಕೊಂಡ್ರೆ ಇವು 7.5 ವಿಷಯದಾಗಲಿ ಬೇರೆ ವಿಷಯದಾಗಲಿ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಆ ವಿಡಿಯೋ ನೋಡಿ ಸರ್. ಹೊಸ ವರ್ಷ ಶುಭಾಶಯಗಳು. ಮತ್ತೆ ಎಲ್ಲ ಒಳ್ಳೇದಾಗ್ಲಿ ಅಂತ ದೇವ್ರ ಎಲ್ರಿಗೂ ಒಳ್ಳೆ ಆಗ್ಬೇಕು. ನಮಸ್ಕಾರ ಇರುತ್ತೆ. ವಿಡಿಯೋನ ಮುಗಿಸ್ತಾ ಇದ್ವಿ. ನಮಸ್ಕಾರ.